ಭಾರತದ ಕರ್ನಾಟಕದ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿರುವ ಚಾಮುಂಡಿ ದೇವಸ್ಥಾನವು ಈ ಪ್ರದೇಶದ ಅತ್ಯಂತ ಪ್ರಸಿದ್ಧ ಮತ್ತು ಪೂಜ್ಯ ದೇವಾಲಯಗಳಲ್ಲಿ ಒಂದಾಗಿದೆ. ಹಿಂದೂ ದೇವತೆ ದುರ್ಗೆಯ ಅವತಾರವಾದ ಚಾಮುಂಡೇಶ್ವರಿ ದೇವಿಗೆ ಸಮರ್ಪಿತವಾಗಿರುವ ಇದು ಭಕ್ತರಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಗಮನಾರ್ಹ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೈಸೂರು ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡಿ ಬೆಟ್ಟದ ಮೇಲಿರುವ ಈ ದೇವಾಲಯವು ನಗರ ಮತ್ತು ಸುತ್ತಮುತ್ತಲಿನ ಭೂದೃಶ್ಯದ ವಿಹಂಗಮ ನೋಟವನ್ನು ನೀಡುತ್ತದೆ. ಭಗವಾನ್ ಬ್ರಹ್ಮನಿಂದ ಅಜೇಯತೆಯ ವರವನ್ನು ಪಡೆದ ರಾಕ್ಷಸ ಮಹಿಷಾಸುರನು ಸ್ವರ್ಗ ಮತ್ತು ಭೂಮಿಯ ಮೇಲೆ ವಿನಾಶವನ್ನು ಉಂಟುಮಾಡಲು ಪ್ರಾರಂಭಿಸಿದನು. ತನ್ನ ಹೊಸ ಶಕ್ತಿಯಿಂದ ಅವನು ಆಕಾಶ ಕ್ಷೇತ್ರಗಳನ್ನು ವಶಪಡಿಸಿಕೊಂಡನು, ದೇವರುಗಳನ್ನು ಸೋಲಿಸಿದನು ಮತ್ತು ಅವರ ಆಳ್ವಿಕೆಯನ್ನು ಉರುಳಿಸುವುದಾಗಿ ಬೆದರಿಕೆ ಹಾಕಿದನು. ಮಹಿಷಾಸುರನನ್ನು ಸೋಲಿಸಲು ಸಾಧ್ಯವಾಗದೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಸೇರಿದಂತೆ ದೇವತೆಗಳು ರಾಕ್ಷಸನನ್ನು ಸೋಲಿಸಲು ದೈವಿಕ ಸ್ತ್ರೀ ಶಕ್ತಿಯ ಮಧ್ಯಸ್ಥಿಕೆಯನ್ನು ಕೋರಿದರು. ಅವರ ಸಾಮೂಹಿಕ ಶಕ್ತಿಗಳು ಶಕ್ತಿಯುತ ಮತ್ತು ಉಗ್ರ ಯೋಧ ದೇವತೆಯಾದ ದುರ್ಗಾದೇವಿಯನ್ನು ರಚಿಸಲು ವಿಲೀನಗೊಂಡವು. ಆಯುಧಗಳಿಂದ ಶಸ್ತ್ರಸಜ್ಜಿತವಾದ ಮತ್ತು ಸಿಂಹದ ಮೇಲೆ ಸವಾರಿ ಮಾಡಿದ ದುರ್ಗಾದೇವಿಯು 9 ಹಗಲು ರಾತ್ರಿಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ಮಹಿಷಾಸುರನನ್ನು ಎದುರಿಸಿದಳು. ಮಹಿಷಾಸುರ ದೇವಿಯ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಿ ವೀರಾವೇಶದಿಂದ ಹೋರಾಡಿದನು, ಆದರೆ ಅಂತಿಮವಾಗಿ ದುರ್ಗೆಯ ದೈವಿಕ ಪರಾಕ್ರಮದಿಂದ ಸೋಲಿಸಲ್ಪಟ್ಟನು. ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲ್ಪಡುವ 10ನೇ ದಿನದಂದು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಳು. ಆ ಮೂಲಕ ದೇವರುಗಳನ್ನು ಅವನ ದಬ್ಬಾಳಿಕೆಯಿಂದ ಮುಕ್ತಗೊಳಿಸಿದಳು ಮತ್ತು ವಿಶ್ವಕ್ಕೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸಿದಳು. ದುಷ್ಟರ ವಿರುದ್ಧ ಒಳಿತಿನ ಈ ವಿಜಯವನ್ನು ವಾರ್ಷಿಕವಾಗಿ ದುರ್ಗಾ ಪೂಜೆ ಅಥವಾ ನವರಾತ್ರಿಯ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ. ನವರಾತ್ರಿ ಎಂದು ಕರೆಯಲ್ಪಡುವ ಮೈಸೂರು ದಸರಾವು ಸಾಮಾನ್ಯವಾಗಿ 10 ದಿನಗಳನ್ನು ವ್ಯಾಪಿಸುತ್ತದೆ. ಅಂತಿಮ ದಿನವು ವಿಜಯದ ದಿನವಾದ ವಿಜಯದಶಮಿಯಲ್ಲಿ ಕೊನೆಗೊಳ್ಳುತ್ತದೆ. ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಹಬ್ಬವು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರುತ್ತದೆ. ಮೈಸೂರಿನಲ್ಲಿ ದಸರಾ ಆಚರಣೆಗಳನ್ನು ಸಾಂಪ್ರದಾಯಿಕವಾಗಿ ಮೈಸೂರಿನ ಒಡೆಯರ್ ರಾಜರು ನಡೆಸುತ್ತಿದ್ದರು. ಅವರು ಈ ಅವಧಿಯಲ್ಲಿ ಭವ್ಯವಾದ ಉತ್ಸವಗಳನ್ನು ನಡೆಸಿದರು. ಕರ್ನಾಟಕವು 1950ರಿಂದ ಗಣರಾಜ್ಯವಾಗಿದ್ದರೂ ದಸರಾವನ್ನು ವೈಭವದಿಂದ ಆಚರಿಸುವ ಸಂಪ್ರದಾಯವನ್ನು ರಾಜ್ಯ ಸರ್ಕಾರವು ಮುಂದುವರೆಸಿದೆ. ಕರ್ನಾಟಕದ ಮುಖ್ಯಮಂತ್ರಿ ಅಥವಾ ಇನ್ನೊಬ್ಬ ಗಣ್ಯರು ಮೈಸೂರು ಅರಮನೆಯಲ್ಲಿ ದಸರಾ ಧ್ವಜಾರೋಹಣವನ್ನು ಸ್ಥಳೀಯವಾಗಿ ನಾಡಹಬ್ಬ ಎಂದು ಕರೆಯಲಾಗುತ್ತದೆ. ಧ್ವಜಾರೋಹಣದಿಂದ ಗುರುತಿಸುವ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಉತ್ಸವಗಳು ಪ್ರಾರಂಭವಾಗುತ್ತದೆ. ಇದು 10 ದಿನಗಳ ಕಾಲ ನಡೆಯುವ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ದಸರಾದ 10 ದಿನಗಳ ಉದ್ದಕ್ಕೂ ಮೈಸೂರು ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳು, ಜಾನಪದ ಕಲಾ ಪ್ರದರ್ಶನಗಳು, ಸಾಂಪ್ರದಾಯಿಕ ಕ್ರೀಡಾ ಸ್ಪರ್ಧೆಗಳು ಮತ್ತು ಆಹಾರ ಉತ್ಸವಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜೀವಂತವಾಗಿರುತ್ತದೆ. ಇಡೀ ನಗರವನ್ನು ದೀಪಗಳು, ಅಲಂಕಾರಗಳು ಮತ್ತು ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಲಾಗಿದ್ದು ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿ ಎಂದು ಕರೆಯಲ್ಪಡುವ ಭವ್ಯ ಮೆರವಣಿಗೆ ಮೈಸೂರು ದಸರಾದ ಪ್ರಮುಖ ಅಂಶವಾಗಿದೆ. ಮೆರವಣಿಗೆಯು ವಿವಿಧ ಸಾಂಸ್ಕೃತಿಕ ತಂಡಗಳು, ಸಂಗೀತಗಾರರು, ನೃತ್ಯಗಾರರು ಮತ್ತು ಸುಂದರವಾಗಿ ಅಲಂಕೃತವಾದ ಆನೆಗಳೊಂದಿಗೆ ಅಲಂಕರಿಸಲ್ಪಟ್ಟ ಆನೆಯ ಮೇಲೆ ಚಾಮುಂಡೇಶ್ವರಿ ದೇವತೆಯ ಭವ್ಯವಾದ ಟ್ಯಾಬ್ಲೋವನ್ನು ಒಳಗೊಂಡಿದೆ. ದಸರಾ ಮೆರವಣಿಗೆಯ ಮತ್ತೊಂದು ಮಹತ್ವದ ಅಂಶವೆಂದರೆ ಆನೆಗಳ ಮೆರವಣಿಗೆ. ಇದು ಎಲ್ಲ ರಾಜವೈಭವದಿಂದ ಮೈಸೂರಿನ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತದೆ. ಈ ಆನೆಗಳು ವರ್ಣರಂಜಿತ ಉಡುಪುಗಳು, ಆಭರಣಗಳು ಮತ್ತು ಸಂಕೀರ್ಣವಾದ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿವೆ, ಮೆರವಣಿಗೆಯ ಚಮತ್ಕಾರವನ್ನು ಹೆಚ್ಚಿಸುತ್ತವೆ. ಮೈಸೂರು ದಸರಾ ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನು ಮಾತ್ರವಲ್ಲದೆ ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತದೆ. ಇದು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತದ ಸಾವಿರಾರು ಪ್ರವಾಸಿಗರು ಮತ್ತು ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಅವರು ಭವ್ಯವಾದ ಉತ್ಸವಗಳಲ್ಲಿ ಭಾಗವಹಿಸಲು ಮತ್ತು ವೀಕ್ಷಿಸಲು ಬರುತ್ತಾರೆ. ದಸರಾ ಆಚರಣೆಯ ಕೇಂದ್ರಬಿಂದುವಾಗಿರುವ ಮೈಸೂರು ಅರಮನೆಯು ಸಾವಿರಾರು ಬಲ್ಬ್ಗಳು, ಎಲ್ಇಡಿಗಳು ಮತ್ತು ಅಲಂಕಾರಿಕ ದೀಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಅರಮನೆಯ ಸಂಪೂರ್ಣ ಮುಂಭಾಗವು ಬಣ್ಣಗಳು ಮತ್ತು ಮಾದರಿಗಳ ಮೋಡಿ ಮಾಡುವ ಪ್ರದರ್ಶನದಲ್ಲಿ ಬೆಳಗುತ್ತದೆ, ಪ್ರವಾಸಿಗರಿಗೆ ಉಸಿರುಕಟ್ಟುವ ದೃಶ್ಯವನ್ನು ಸೃಷ್ಟಿಸುತ್ತದೆ. ಮೈಸೂರಿನ ಬೀದಿಗಳು ಕಮಾನುಗಳು, ಮೇಲಾವರಣಗಳು ಮತ್ತು ವಿಸ್ತಾರವಾದ ಬೆಳಕಿನ ವ್ಯವಸ್ಥೆಗಳಿಂದ ಅಲಂಕರಿಸಲ್ಪಟ್ಟಿವೆ, ನಗರವನ್ನು ಮಾಂತ್ರಿಕ ಅದ್ಭುತಲೋಕವಾಗಿ ಪರಿವರ್ತಿಸುತ್ತದೆ. ಮೆರವಣಿಗೆಯ ಮಾರ್ಗದ ಉದ್ದಕ್ಕೂ ದೀಪದ ಕಂಬಗಳು, ಮರಗಳು ಮತ್ತು ಕಟ್ಟಡಗಳು ಮತ್ತು ಪ್ರಮುಖ ರಸ್ತೆಗಳನ್ನು ವರ್ಣರಂಜಿತ ದೀಪಗಳಿಂದ ಅಲಂಕರಿಸಲಾಗಿದೆ. ಇದು ಹಬ್ಬದ ವಾತಾವರಣವನ್ನು ಸೇರಿಸುತ್ತದೆ. ಮೈಸೂರು ಅರಮನೆಯ ಸುತ್ತಮುತ್ತಲಿನ ಪ್ರದೇಶಗಳು, ವಿಸ್ತಾರವಾದ ಅರಮನೆ ಮೈದಾನ ಮತ್ತು ಸುತ್ತಮುತ್ತಲಿನ ಉದ್ಯಾನವನಗಳು ಸಹ ಅಲಂಕಾರಿಕ ದೀಪಗಳು ಮತ್ತು ಸ್ಥಾಪನೆಗಳಿಂದ ಪ್ರಕಾಶಿಸಲ್ಪಟ್ಟಿವೆ.
ಈ ಬೆಳಕಿನ ವ್ಯವಸ್ಥೆಗಳು ಅರಮನೆಯ ಸಂಕೀರ್ಣದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಮತ್ತು ಉತ್ಸವಗಳಿಗೆ ಅದ್ಭುತವಾದ ಹಿನ್ನೆಲೆಯನ್ನು ಒದಗಿಸುತ್ತವೆ. ಮೈಸೂರಿನಲ್ಲಿರುವ ವಾಣಿಜ್ಯ ಕೇಂದ್ರಗಳು, ಮಾರುಕಟ್ಟೆಗಳು ಮತ್ತು ಶಾಪಿಂಗ್ ಜಿಲ್ಲೆಗಳು ದಸರಾ ಸಂದರ್ಭದಲ್ಲಿ ಬೆಳಕಿನ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿವೆ. ಅಂಗಡಿಗಳು, ರೆಸ್ಟೋರೆಂಟ್ಗಳು ಮತ್ತು ವ್ಯಾಪಾರಗಳು ತಮ್ಮ ಮುಂಭಾಗವನ್ನು ದೀಪಗಳು ಮತ್ತು ಅಲಂಕಾರಗಳೊಂದಿಗೆ ಅಲಂಕರಿಸುತ್ತವೆ, ಹಬ್ಬದ ಮೆರುಗು ಹೆಚ್ಚಿಸುತ್ತವೆ ಮತ್ತು ಶಾಪರ್ಸ್ ಮತ್ತು ಸಂದರ್ಶಕರನ್ನು ಆಕರ್ಷಿಸುತ್ತವೆ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ದಸರಾ ಸಮಯದಲ್ಲಿ ಬೆಳಕಿನ ಅಲಂಕಾರಗಳು ನಗರವನ್ನು ಬೆಳಕು ಮತ್ತು ಬಣ್ಣದ ಚಮತ್ಕಾರವಾಗಿ ಪರಿವರ್ತಿಸುತ್ತವೆ, ಹಬ್ಬದ ವಾತಾವರಣವನ್ನು ಹೆಚ್ಚಿಸುತ್ತವೆ ಮತ್ತು ನಿವಾಸಿಗಳು ಮತ್ತು ಪ್ರವಾಸಿಗರಿಗೆ ಮರೆಯಲಾಗದ ನೆನಪುಗಳನ್ನು ಸೃಷ್ಟಿಸುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.